ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ಗೆ ಹಿನ್ನಡೆ ಮೇಲೆ ಹಿನ್ನಡೆ ಕಾನೂನಾತ್ಮಕವಾಗಿ ಯಾಕೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಇದು. ಸ್ಪೆಷಲಿ 82 ಲಕ್ಷ ಅವ್ರ ಮನೆಯಲ್ಲಿ ಸೀಸ್ ಆದಾಗ, ಆ ಹಣ ಸಿಕ್ಕಾಗ ಎಲ್ರಿಗೂ ಇದ್ದ ಪ್ರಶ್ನೆ, ಇದು ವೈಟ್ ಮನಿ ಇರುತ್ತೆ, ಇದಕ್ಕೊಂದು ದಾಖಲೆ ಇರುತ್ತೆ, ಅವ್ರಿಗೆ ಆರಾಮ್ಸೆ ಆ ಹಣ ವಾಪಸ್ ಬರುತ್ತೆ ಅಂತ. ಬಟ್ ಅಷ್ಟು ಸುಲಭ ಅಲ್ಲ ಅದು ಅನ್ನೋದು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಮಾಡಿದಂತಹ ಅಬ್ಸರ್ವೇಷನ್ಸ್ ಅಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಇಷ್ಟು ಹಿನ್ನಡೆ ಆಗೋದಕ್ಕೆ ಏನು ಕಾರಣ? ಇಷ್ಟೊಂದು ದೊಡ್ಡ ತಿರುವು ಸಿಗೋದಕ್ಕೆ ಏನು ಕಾರಣ? ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಲ್ಲಿ ಮಾಹಿತಿ ಇದೆ. 82 ಲಕ್ಷ ಹಣ ಯಾರು ಕೊಟ್ರು, ಎಲ್ಲಿಂದ ಬಂತು, ಈ ರೀತಿಯ ಪ್ರಶ್ನೆಗಳಿಗೆ ದರ್ಶನ್ ಕೊಟ್ಟ ಉತ್ತರ ಏನಾಗಿತ್ತು? ಉತ್ತರ ಕನ್ವಿನ್ಸಿಂಗ್ ಅಂತ ಅನಿಸ್ತೇ ಇರೋದ್ರ ಕಾರಣಕ್ಕೆ ಹಣದ ಬಗ್ಗೆ, ಹಣವನ್ನ IT ಇಲಾಖೆಗೆ ವಾಪಸ್ ಕಳಿಸೋದ್ರ ಬಗ್ಗೆ ಕೋರ್ಟ್ ಹೇಳ್ತು. ಲೆಕ್ಕ ಕೊಡಪ್ಪ, ಲೆಕ್ಕ ಕೊಟ್ಟು ನಂತರ ಬೇಕಾದ್ರೆ ಹಣ ತಗೊಂಡು ಹೋಗಪ್ಪ, ಇದರಲ್ಲಿ ಯಾವುದೇ ಅನುಕಂಪ ಇಲ್ಲ, ಸಿಂಪತಿ ಕಾರ್ಡ್ಗಳು ಪ್ಲೇ ಆಗಲ್ಲ, ವರ್ಕ್ ಆಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತು ಕೋರ್ಟ್. ಕೊಲೆ ಆರೋಪಿ ದರ್ಶನ್ ಮನೆಯಲ್ಲಿ 82 ಲಕ್ಷ ರೂಪಾಯಿ ಪತ್ತೆಯಾದಂತಹ ಕೇಸು. ಸಾಕ್ಷ್ಯನಾಶಕ್ಕೇನೆ 82 ಲಕ್ಷ ಹಣವನ್ನು ಸಂಗ್ರಹಿಸಿಟ್ಟಿದ್ದಂತಹ ಆರೋಪ ದರ್ಶನ್ ಮೇಲಿದೆ. ಕೊಲೆ ಆರೋಪಿ ದರ್ಶನ್ ಹೇಳಿಕೆಯನ್ನ ಈಗಾಗಲೇ IT ದಾಖಲಿಸಿಕೊಂಡಿದೆ. ಹಣದ ಮೂಲದ ಬಗ್ಗೆ ಆದಾಯ ತೆರಿಗೆ ಇಲಾಖೆಯಿಂದ ವಿಚಾರಣೆ ಮುಂದುವರೆದಿದೆ. ಕೋರ್ಟ್ನ ಸೂಚನೆಯ ಮೇರೆಗೆ IT ಮುಂದೆ 82 ಲಕ್ಷಕ್ಕೆ ಲೆಕ್ಕವನ್ನ ಬಿಚ್ಚಿಟ್ಟಿದ್ದಾರೆ ದರ್ಶನ್. ಪಬ್ಲಿಕ್ ಟಿವಿಯಲ್ಲಿ ದರ್ಶನ್ ಸ್ಟೇಟ್ಮೆಂಟ್ ವಿಚಾರಕ್ಕೆ, ಅವರ ಮನೆಯಲ್ಲಿ ಸಿಕ್ಕಂತಹ 82 ಲಕ್ಷದ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದಾಯ ತೆರಿಗೆಯ ಇಲಾಖೆಯ ಮುಂದೆ ದರ್ಶನ್ ಕೊಟ್ಟಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿತ್ ದಾಖಲೆಯ ಸಮೇತ ನಾವು ನಿಮ್ಮ ಮುಂದೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ದರ್ಶನ್ IT ಅಧಿಕಾರಿಗಳ ಮುಂದೆ ಕೊಟ್ಟ ಉತ್ತರ ಹೀಗಿದೆ: ನಾನು ಕೃಷಿ ಮಾಡಿದ್ದೆ, ಪ್ರಾಣಿಗಳ ಮಾರಾಟ ಮಾಡಿದ್ದೆ, ನನ್ನ ಅಭಿಮಾನಿಗಳು ನನಗೆ ಹುಟ್ಟು ಹಬ್ಬದ ದಿನ ವಿಶ್ ಮಾಡಕ್ ಬರ್ತಾ ಇದ್ರಲ್ಲ, ಆಗ ಕೈಗೆ ಹಣ ಇಟ್ಟು ಹೋಗ್ತಾ ಇದ್ರು ಅನ್ನೋದು ದರ್ಶನ್ IT ಇಲಾಖೆ ಅಧಿಕಾರಿಗಳ ಮುಂದೆ ಕೊಟ್ಟಂತಹ ಉತ್ತರ. ನಾನು ಮಾಡಿದ ಕೃಷಿಯಿಂದಲೇ ನನಗೆ 82 ಲಕ್ಷ ಹಣ ಸಿಕ್ಕಿದ್ದು. ಇದು ದರ್ಶನ್ ಕೊಟ್ಟಂತಹ ಉತ್ತರ ಆಗಿತ್ತು. 82 ಲಕ್ಷದ ಲೆಕ್ಕ ಕೇಳಿದ್ದಕ್ಕೆ ಕೃಷಿ ವಿಚಾರವನ್ನ ಮುನ್ನೆಲೆಗೆ ತಂದ್ರು. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಈ ಡಾಕ್ಯುಮೆಂಟ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಕೆಲ ಅಂಶಗಳು ನೋಡಿ. ಮನೆಯಲ್ಲಿ ಫಸ್ಟ್ ಸಿಕ್ಕಿದ್ದೆಷ್ಟು? 37,40,000 ರೂಪಾಯಿ ಹಣ. ಈ ಹಣ ಯಾಕೆ ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮುಚ್ಚಾಕೋದಕ್ಕೆ ಈ ಹಣಗಳನ್ನ ಬಳಸ್ಕೊಂಡಿದ್ರು. ಈ ಹಣವನ್ನ ಬಳಸಿ ಸುಪಾರಿ ಹೆಸರಲ್ಲಿ ಮತ್ತೆ ಸರೆಂಡರ್ ಆಗೋದಕ್ಕೆ ಹೆಸರಲ್ಲಿ ದುಡ್ಡುಗಳನ್ನ ಹಂಚೋದಕ್ಕೆ ಇಟ್ಕೊಂಡಿದ್ರು, ಕೆಲವ್ರಿಗೆ ಹಂಚಿದ್ರು. ಹೀಗಾಗಿ ಈ ಹಣ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಪೂರಕವಾದ ದಾಖಲೆಗಳು ಇದೆಯಾ ಅಂತ IT ಇಲಾಖೆ ಅಧಿಕಾರಿಗಳು ವಿಚಾರಣೆಗೆ ಕರೆಸ್ಕೊಂಡಂತಹ ಸಂದರ್ಭದಲ್ಲಿ, ಅಂದ್ರೆ ಅವರೇ ಜೈಲಿಗೆ ಹೋಗಿ ವಿಚಾರಣೆನ ನಡೆಸಿದ್ರು. ಕೇಳಿದ್ರು, ಈ 82 ಲಕ್ಷ ಹಣದ ರಹಸ್ಯ ಏನು, ಮೂಲ ಏನು, ಹಣ ನಿಮಗೆ ಎಲ್ಲಿಂದ ಬಂತು, ಡಾಕ್ಯುಮೆಂಟ್ಸ್ ಇದೆಯಾ, ಬ್ಲಾಕ್ ಮನಿನ, ವೈಟ್ ಮನಿನ, ಯಾರಿಂದ ಸಿಕ್ತು ನಿಮಗೆ ಅಂತ ಕೇಳಿದಾಗ ದರ್ಶನ್ ಕೊಟ್ಟ ಉತ್ತರ ಇದು: ನಾನು ಕೃಷಿ ಮಾಡ್ತಾ ಇದ್ದೆ ಸ್ವಾಮಿ, ನಾನು ಕೃಷಿಕ ಆಗಿದ್ದೆ, ಸೊ ಅಲ್ಲಿ ದುಡ್ಡು ಬಂತು ನನಗೆ, ಆ ದುಡ್ಡು ನನ್ನ ಮನೆಯಲ್ಲಿತ್ತು, ವೆರಿ ವೆರಿ ಲೀಗಲ್, ಇದು ಯಾವುದೇ ಬ್ಲಾಕ್ ಮನಿ ಅಲ್ಲ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಕೃಷಿ ಅನ್ನೋ ವಿಚಾರವನ್ನ ನಾವು ಯಾಕೆ ಹೈಲೈಟ್ ಮಾಡಿ ಹೇಳ್ತಾ ಇದೀವಿ ಅನ್ನೋದನ್ನ ಮುಂದಕ್ಕೆ ಹೇಳ್ತೀವಿ ನಾವು. ಇನ್ನೊಂದು ಡೀಟೇಲ್ ಕೊಟ್ಬಿಡೋಣ. ದರ್ಶನ್ ಹಾಗಾದ್ರೆ IT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದ್ರು, ದರ್ಶನ್ ಕೊಟ್ಟಂತಹ ಉತ್ತರ ಏನಾಗಿತ್ತು, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ಗೆ IT ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆ. IT ಪ್ರಶ್ನೆಗೆ ಆರೋಪಿ ದರ್ಶನ್ ಕೊಟ್ಟಂತಹ ಉತ್ತರ ಏನು? 6 ವರ್ಷಗಳ ಹಿಂದೆ ದರ್ಶನ್ ಕೈ ಸಾಲವನ್ನ ಸ್ನೇಹಿತರಿಗೆ ಕೊಟ್ಟಿದ್ರ, ಯಾರಿಗೆ ಕೊಟ್ಟಿದ್ರು, ಯಾವ ಡೇಟಲ್ಲಿ ಕೊಟ್ಟಿದ್ರು, ಎಲ್ಲದರ ಬಗ್ಗೆಯೂ ಕೂಡ ವಿವರ ಕಲೆಕ್ಟ್ ಮಾಡಿದ್ದಾರೆ. IT ಪ್ರಶ್ನೆಗಳಿಗೆ ದರ್ಶನ್ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದೇ 82 ಲಕ್ಷ ದರ್ಶನ್ಗೆ ಹೊಸ ಸಂಕಷ್ಟವನ್ನು ತಂದಿಡುವಂತಹ ಸಾಧ್ಯತೆ ಇದೆ. IT ಇನ್ವೆಸ್ಟಿಗೇಷನ್ಗೆ ಕೋರ್ಟೇ ಸೂಚನೆಯನ್ನು ಕೊಟ್ಟಿದೆ. ಈ 82 ಲಕ್ಷ ರೂಪಾಯಿ ಹಣದ ಮೂಲವನ್ನು ಕೆದಕಿದಂತಹ ಸಂದರ್ಭದಲ್ಲಿ
ಕೃಷಿ, ಪ್ರಾಣಿ, ದೇಣಿಗೆಯ ವಿಚಾರವನ್ನು ದರ್ಶನ್ ತೋರಿಸ್ತಾ ಇದ್ದಾರೆ. ನಾಜೂಕಾಗಿ ಬೀಸದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ದರ್ಶನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಹಾಗಾದರೆ ದರ್ಶನ್ ಕೊಟ್ಟಂತಹ ಹೇಳಿಕೆಯನ್ನು ಕನ್ಸಿಡರ್ ಮಾಡಿಬಿಟ್ಟು IT ಅಧಿಕಾರಿಗಳು ಸುಮ್ಮನಾಗ್ತಾರಾ ಅಥವಾ ಇನ್ವೆಸ್ಟಿಗೇಷನ್ ಮುಂದೆ ಯಾವ ಹಂತದಲ್ಲಿ ಸಾಗುತ್ತೆ? ಜೊತೆಗೆ 5 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶನ್ನು ಮನೇಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. 82 ಲಕ್ಷ ರೂಪಾಯಿ ಸೀಸ್ ಆಗಿರೋದು. ಉತ್ತರ ಕೊಡಲೇಬೇಕಿದೆ ದರ್ಶನ್. ಹಾಗಾದ್ರೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ದರ್ಶನ್ ಹೇಳಿಕೆ ಹೇಗಿತ್ತು ನೋಡಿ, ಬಂತು ಡೀಟೇಲ್ಸ್. ನೀವು ಕಳೆದ 6 ವರ್ಷಗಳಲ್ಲಿ ಯಾರಿಗಾದ್ರೂ ಕೈ ಸಾಲ ಕೊಟ್ಟಿದ್ರಾ? ಸಾಲ ಕೊಟ್ಟಿದ್ರೆ ದಿನಾಂಕ ಮತ್ತು ಸಮಯ ಹೇಳಿ, ಗೊತ್ತಿದ್ರೆ ಸಮಯ ಮತ್ತು ದಿನಾಂಕ ಹೇಳಿ ಅಂತ ಕೇಳಲಾಯಿತು. ಇದು IT ಅಧಿಕಾರಿಗಳು ದರ್ಶನ್ ಮುಂದೆ ಇಟ್ಟಂತಹ ಪ್ರಶ್ನೆ. ಇದೇನಕ್ಕೆ ಅಂತ ಅಂದರೆ ಹಣದ ಮೂಲ ತಿಳ್ಕೊಳ್ಳೋದಕ್ಕೆ ಈ ಪ್ರಶ್ನೆಯನ್ನು ಇಟ್ಟರು. ಅದಕ್ಕೆ ದರ್ಶನ್ ಕೊಟ್ಟ ಉತ್ತರ ಹೀಗಿದೆ: ಹೌದು, ನಾನು 40 ಲಕ್ಷ ಹಣವನ್ನು ಕೈ ಸಾಲದ ರೂಪದಲ್ಲಿ ಕೊಟ್ಟಿದ್ದೆ. ಅದರಲ್ಲೂ ನನ್ನ ಸ್ನೇಹಿತರಾದ ರಾಮ್ ಮೋಹನ್ ರಾಜ್ಗೆ ಫೆಬ್ರವರಿ 2024ರಲ್ಲಿ ಹಣ ಕೊಟ್ಟಿದ್ದೆ. ರೇಣುಕಾಸ್ವಾಮಿ ಕೊಲೆಯಾಗೋ ಕರೆಕ್ಟಾಗಿ ಒಂದು 4-5 ತಿಂಗಳ ಹಿಂದೆ ಹಣದ ವಹಿವಾಟು ಆಗಿತ್ತು ಅಂತ ಅವ್ರು ಹೇಳ್ತಾ ಇರೋದು. ಇದಕ್ಕೆ IT ಅಧಿಕಾರಿಗಳು ಅಂದರೆ ದರ್ಶನ ಇದಕ್ಕೆ ಮುಂದೆ ಉತ್ತರ ಕೊಡ್ತಾರೆ. ಮೋಹನ್ ನನಗೆ 2024 ಮೇ ತಿಂಗಳಲ್ಲಿ ಆ ಹಣ ರಿಟರ್ನ್ ಮಾಡಿದ್ರು. ನಾನು ಫೆಬ್ರವರಿಲಿ ಕೊಟ್ಟೆ, ಅವರು ಮೇ ತಿಂಗಳಲ್ಲಿ ರಿಟರ್ನ್ ಮಾಡಿದ್ರು. ಮೋಹನ್ ಮೂಲತಃ ಬೆಂಗಳೂರಿನವರೇ, ತುಂಬ ಹಳೆ ಸ್ನೇಹಿತರು, ಅವ್ರ ಮೇಲೆ ನಂಬಿಕೆ ಇತ್ತು, ಹೀಗಾಗಿ ಇಷ್ಟು ಕ್ಯಾಶನ್ನು ಕೊಟ್ಟಿದ್ದೀನಿ ನಾನು ಅಂತ ಹೇಳಿದ್ರು. ಅದನ್ನು ಬಿಟ್ಟರೆ 6 ವರ್ಷದಿಂದ ನಾನು ಯಾರಿಗೂ ಸಾಲವನ್ನು ಕೊಟ್ಟಿಲ್ಲ, ಸಾಲವನ್ನು ಕೂಡ ಪಡ್ಕೊಂಡಿಲ್ಲ ಅನ್ನೋದನ್ನು ದರ್ಶನ್ ಹೇಳಿದರು. ಆದಾಯದ ಮೂಲ ಮತ್ತು ಸಿಕ್ಕಿರುವಂತಹ ಹಣ ಇದೆರಡನ್ನ ಕೆದಕೋ ಪ್ರಯತ್ನವನ್ನು ಮಾಡಲಾಯಿತು. ಅದಕ್ಕೆ IT ಅಧಿಕಾರಿಗಳು ಕೇಳಿದರು, ಫೆಬ್ರವರಿ 2024ರಲ್ಲಿ ಮೋಹನ್ ರಾಜ್ಗೆ 40 ಲಕ್ಷ ಕೊಟ್ರಿ ಅಂತ ಹೇಳಿದ್ರಿ, ಸರಿ, ಹಣದ ಮೂಲ ಸ್ಪಷ್ಟಪಡಿಸ್ಬೋದಾ ನೀವು? ಈ ಹಣ ನಿಮಗೆ ಎಲ್ಲಿಂದ ಸಿಕ್ತು? ನೀವು ಅವ್ರಿಗೆ ಸಾಲ ಮಾಡ್ಕೊಂಡ್ರಿ, ನಿಮ್ಮ ವ್ಯವಹಾರ ಓಕೆ, ಅಂಡರ್ಸ್ಟುಡ್, ಬಟ್ ನಿಮಗೆ ಈ ಹಣ ಸಿಕ್ಕಿದ್ದು ಎಲ್ಲಿಂದ ಅಂತ ಕೇಳಿದ್ರು. ಮೋಹನ್ ರಾಜ್ಗೆ ನೀಡಿದ 40 ಲಕ್ಷ ಹಣದಲ್ಲಿ 25 ಲಕ್ಷ ಹಣವನ್ನು ನಾನು ಕೃಷಿಯಿಂದ ಬಂದ ಲಾಭದಲ್ಲಿ ಸಂಪಾದಿಸಿದ್ದೀನಿ. ಅಂದರೆ ಬೇಸಿಕಲಿ ನಾನು ಆ್ಯಕ್ಟರ್ ಜೊತೆಗೆ ಕೃಷಿಕ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಇನ್ನುಳಿದ 15 ಲಕ್ಷಕ್ಕೆ ಪ್ರಾಣಿಗಳ ಮಾರಾಟವನ್ನು ನಾನು ಮಾಡಿದ್ದೀನಿ. ಅವ್ರ ಫಾರ್ಮ್ ಹೌಸ್ ಇದೆಯಲ್ಲ, ಅಲ್ಲಿ ನಾನು ಕೆಲ ಪ್ರಾಣಿಗಳನ್ನು ಮಾರಿದ್ದೀನಿ, ಅದರಲ್ಲಿ 15 ಲಕ್ಷ ಸಿಕ್ತು ನನಗೆ, ಇದು ಲೆಕ್ಕ 40 ಲಕ್ಷದ್ದು ಅಂತ ಹೇಳಿದ್ದಾರೆ. ಇನ್ನುಳಿದಂತೆ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನ್ನನ್ನು ನೋಡೋದಕ್ಕೆ ಫ್ಯಾನ್ಸ್ ಬರ್ತಾ ಇದ್ರಲ್ವಾ, ಆ ಫ್ಯಾನ್ಸ್ ಬಂದು ನನಗೆ ವಿಶ್ ಮಾಡಿದ್ದಲ್ಲದೆ ದುಡ್ಡು ಕೊಟ್ಟು ಹೋದ್ರು ಅನ್ನೋದು ದರ್ಶನ್ ಅವರ ವಾದ ಆಗ್ತಾ ಇದೆ. ಕೃಷಿ ವಿಚಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ, ಯಾಕಂದರೆ ಈ ನಮ್ಮ ಇಡೀ ಆದಾಯದ ಮೂಲದಲ್ಲಿ ಕೃಷಿಯಿಂದ ಬಂದ ಲೆಕ್ಕಕ್ಕೆ ಹಾಗೂ ಕೃಷಿಯಿಂದ ಗಳಿಸಿದಂತಹ ಲಾಭಕ್ಕೆ ಮೂಲ ಏನು ನಾವು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗಿಲ್ಲ. ಸೊ ಈ ಕಾನೂನಿನ ರಕ್ಷಣೆಯನ್ನು ಪಡ್ಕೊಳೋಕ್ಕೆ ದರ್ಶನ್ ಮುಂದಾದ್ರ ಅನ್ನೋದು ಪ್ರಶ್ನೆ. ಬಟ್ ಕನ್ಫ್ಯೂಷನ್ಸ್ ಇದೆ, ಹೇಳ್ತೀವಿ ಅದನ್ನು.